ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 18ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 19 ಶುರು ಮಾಡೋಣ. ಮ್ಯಾನೇಜರ್, ಮ್ಯಾನೇಜರ್ ಎಂದು ಭರಣಿ ಜೋರಾಗಿ ಕೂಗುತ್ತಿದ್ದ ಹಾಗೆ ಮ್ಯಾನೇಜರ್ ಓಡೋಡಿ ಬಂದಿದ್ದ. ಸಿ ಹಿಯರ್, ಎಷ್ಟು ಕಾಸ್ಟ್ಲಿ ಡ್ರೆಸ್ ಇದು, ಇದ್ರ ಮೇಲೆ ಕಾಫಿ ಚೆಲ್ಲಿ ಡ್ರೆಸ್ ಹಾಳು ಮಾಡಿದ್ದಲ್ಲದೆ ನಮಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾನೆ ಎಂದಳು ಭರಣಿ ಕೋಪದಿಂದ. ಸಾರಿ ಮ್ಯಾಮ್, ಸಾರಿ, ಏನೋ ಗೊತ್ತಾಗದೇ ಆಗಿದೆ ಎಂದ ಮ್ಯಾನೇಜರ್. ನೀವು ಸಾರಿ ಕೇಳಿದ ತಕ್ಷಣ ಹಾಳಾದ ನನ್ನ ಡ್ರೆಸ್ ಸರಿಯಾಗುತ್ತಾ ಎಂದು ಕೇಳಲು, ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಮ್ಯಾಮ್, ಪ್ಲೀಸ್ ಇದೊಂದು ಸಾರಿ ಕ್ಷಮಿಸ್ಬಿಡಿ, ಎಲ್ಲರೂ ಇಲ್ಲೇ ನೋಡ್ತಿದ್ದಾರೆ, ನಮ್ಮ ರೆಸ್ಟೋರೆಂಟ್ ಮರ್ಯಾದೆ ಪ್ರಶ್ನೆ ಮ್ಯಾಮ್ ಎಂದ ಮ್ಯಾನೇಜರ್ ಮುಜುಗರದಿಂದ. ಓ, ನಿಮ್ಮ ರೆಸ್ಟೋರೆಂಟ್ ಮರ್ಯಾದೆ ಪ್ರಶ್ನೆನಾ? ಆದರೆ ನನ್ನ ಮರ್ಯಾದೆ ಪ್ರಶ್ನೆ ಏನು? ಈಗಲೇ ನಿಮ್ಮ ಓನರ್ನ ಕರೀರಿ, ನಾನು ಅವ್ರ ಜೊತೆ ಮಾತಾಡಬೇಕು. ನಿಮ್ಮ ರೆಸ್ಟೋರೆಂಟ್ಗೆ ಬರೋ ಕಸ್ಟಮರ್ಗೆ ಕೊಡೋ ಗೌರವ ಮರ್ಯಾದೆ ಇದೇನಾ ಅಂತ ಕೇಳ್ತೀನಿ ಎನ್ನಲು, ಮ್ಯಾಮ್ ಪ್ಲೀಸ್ ಈ ವಿಷಯನ ದೊಡ್ಡದು ಮಾಡಬೇಡಿ, ಈಗ ನಿಮ್ಮ ಕೋಪ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ನೀವೇ ಹೇಳಿ ಎಂದ ಮ್ಯಾನೇಜರ್ ಸೋತು. ಇವನಿಗೆ ನನ್ನ ಹತ್ರ ಮಾಡಿದ ತಪ್ಪಿಗೆ ಸಾರಿ ಕೇಳೋದಕ್ಕೆ ಹೇಳಿ ಎಂದಳು ಕೈ ಕಟ್ಟಿ ಅವನನ್ನೇ ದುರುಗುಟ್ಟುತ್ತ. ಭರತ್, ಸೇ ಸಾರಿ ಎಂದ ಮ್ಯಾನೇಜರ್ ಭರಣಿಯ ಕೋಪ ಕಡಿಮೆ ಮಾಡಲು. ನೋ ಸರ್, ನಾನು ಯಾವುದೇ ಕಾರಣಕ್ಕೂ ಈ ಪಮೇರಿಯನ್ ಹತ್ರ ಸಾರಿ ಕೇಳಲ್ಲ ಎಂದ ಭರತ್ ದೃಢವಾಗಿ. ಸಿ, ನನ್ನೇ ಪಮೇರಿಯನ್ ಅಂತಾನೆ ಎಂದಳು ಕೋಪದಿಂದ ಹಲ್ಲು ಕಡಿಯುತ್ತ. ನಾಯಿ ಥರ ಆಗ್ಲಿಂದ ಒಂದೇ ಸಮನೆ ಬೊಗಳ್ತಾನೆ ಇದೆಯಾ, ಅದಕ್ಕೆ ಪಮೇರಿಯನ್ ಅಂದಿದ್ದು ಎಂದ ಭರತ್ ಅವಳ ಮಾತಿಗೆ ಟಕ್ಕರ್ ಕೊಡುತ್ತಾ. ಸಿ, ಮಾಡೋ ತಪ್ಪೆಲ್ಲ ಮಾಡಿ ಎಷ್ಟು ಕೊಬ್ಬಿನ ಮಾತಾಡ್ತಾನೆ, ಕರೀರಿ ನಿಮ್ಮ ಓನರ್ನ ಎಂದಳು ಮತ್ತಷ್ಟು ಕೋಪದಿಂದ ಬುಸುಗುಡುತ್ತಾ. ಮ್ಯಾಮ್, ನಾನು ಮಾತಾಡ್ತೀನಿ ಅವನ ಜೊತೆ ಎಂದ ಮ್ಯಾನೇಜರ್ ಭರತ್ ಕಡೆ ತಿರುಗಿ. ಭರತ್, ಸಾರಿ ಕೇಳು, ನಮ್ಮ ರೆಸ್ಟೋರೆಂಟ್ ಮರ್ಯಾದೆ ಪ್ರಶ್ನೆ, ನಿನ್ನ ಕೆಲಸ ಕೂಡ ಉಳಿಯತ್ತೆ ಎಂದ ಆ ಮ್ಯಾನೇಜರ್. ನೋ ಸರ್, ನಾನು ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ ಅಂದರೆ ಕೇಳಲ್ಲ. ಅವಳು ಬೇಕು ಅಂತಲೇ ನನ್ನ ಕಾಲಿಗೆ ತನ್ನ ಕಾಲಿನಿಂದ ಅಡ್ಡ ಹಾಕಿ ಕಾಫಿ ತನ್ನ ಮೇಲೆ ಚೆಲ್ಲೋ ಹಾಗೆ ಮಾಡಿ ಈಗ ತಪ್ಪು ನಂದು ಅಂತ ಹೇಳ್ತಿದ್ದಾಳೆ. ಇದರಲ್ಲಿ ನಂದೇನು ತಪ್ಪಿದೆ ಎಂದು ಕೇಳಲು, ಭರತ್, ಅದೇನೇ ಆಗಿರಲಿ, ನೀನು ಮೊದಲು ಸಾರಿ ಕೇಳು ಎಂದಾಗ ಭರತ್ ಭರಣಿಯನ್ನು ದುರುಗುಟ್ಟುತ್ತಾ ನಿಂತನೇ ಹೊರತು ಸಾರಿ ಕೇಳಲಿಲ್ಲ. ಭರತ್ ಸಾರಿ ಕೇಳದೇ ಇದ್ದಾಗ ಭರಣಿಗೆ ತುಂಬಾ ಕೋಪ ಬಂದಿತು. ತಕ್ಷಣ ಮ್ಯಾನೇಜರ್ಗೆ, ಹಾಗಿದ್ರೆ ಇವನನ್ನು ಈಗಿಂದೀಗಲೇ ಕೆಲಸದಿಂದ ತೆಗೆದುಹಾಕಿ, ಇವನು ಈ ತಿಂಗಳ ಸ್ಯಾಲ್ರಿ ಕಟ್ ಮಾಡಿ ಎಂದಳು ಕುಹಕವಾಗಿ ನೋಡುತ್ತಾ. ಅದನ್ನು ಕೇಳೋದಕ್ಕೆ ನೀನ್ಯಾವ ರಾಣಿನೇ ಎಂದ ಭರತ್ ಕೂಡ ಕೋಪದಿಂದ ಅವಳನ್ನೇ ದುರುಗುಟ್ಟಿ. ನಾನು ಈ ಊರಿನ ರಾಣಿನೇ ಕಣೋ, ಅದಕ್ಕೆ ನಾನು ಈ ರೆಸ್ಟೋರೆಂಟ್ಗೆ ಕಸ್ಟಮರ್ ಆಗಿ ಬಂದಿರೋದು, ನೀನು ಈ ರೆಸ್ಟೋರೆಂಟ್ಗೆ ಸರ್ವೆಂಟಾಗಿ ಕೆಲಸ ಮಾಡ್ತಿರೋದು ಎಂದಳು ಕೈ ಕಟ್ಟಿ ಕೊಬ್ಬಿನಿಂದ ವ್ಯಂಗ್ಯವಾಗಿ ನಗುತ್ತ. ಭರತ್, ಈ ಕೂಡಲೇ ಮ್ಯಾಮ್ ಹತ್ರ ಕ್ಷಮೆ ಕೇಳು, ಇಲ್ಲದೆ ಹೋದರೆ ಈ ಕೆಲಸದಿಂದ ತೆಗೆದು ಹಾಕ್ತೀನಷ್ಟೇ ಎಂದ ಮ್ಯಾನೇಜರ್ ಕಡೆಯದಾಗಿ ಎಚ್ಚರಿಕೆ ಕೊಡುತ್ತಾ. ಈ ಪಮೇರಿಯನ್ ಹತ್ರ ಸಾರಿ ಕೇಳೋ ಬದಲು ನಾನು ಈ ಕೆಲಸನೇ ಬಿಡ್ತೀನಿ ಎಂದು ಮ್ಯಾನೇಜರ್ಗೆ ಹೇಳಿ, ಓಯ್ ಪಮೇರಿಯನ್, ನೀನೇ ನನ್ನ ಕೆಲಸದಿಂದ ತೆಗೆಯೋದಕ್ಕೆ ಹೇಳೋದು, ಈ ಕೆಲಸ ನಾನೇ ಬಿಡ್ತೀನಿ, ಹಾಗೆ ನಾನು 1 ತಿಂಗಳು ಸ್ಯಾಲ್ರಿ ನೀನೇ ಇಟ್ಕೊ, ಈ ನಿನ್ನ ಡ್ರೆಸ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗತ್ತೆ ಎಂದು ಹೇಳಿ ಹೊರ ನಡೆದು ಬಿಟ್ಟ. ಭರತ್ ಆಚೆ ಹೋಗುತ್ತಿದ್ದ ಹಾಗೆ ಭರಣಿ ಕೋಪದಿಂದ ಮುಷ್ಟಿ ಕಟ್ಟಿ ಹಲ್ಲು ಕಡಿದು ನೆಲಕ್ಕೆ ಕಾಲು ಅಪ್ಪಳಿಸಿ ಬಿರಬಿರನೆ ಅವಳು ಕೂಡ ಆಚೆ ನಡೆದು ಬಿಟ್ಟಳು. ಭರಣಿ, 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 ಲಿಸನ್ ಟು ಮೀ, ಭರಣಿ ನಿಂತ್ಕೋ, ಭರಣಿ ಎಂದು ರಂಜಿತ್ ಕೂಗುತ್ತಿದ್ದರೂ ಕೇಳಿಸಿಕೊಳ್ಳದೆ ತನ್ನ ಕಾರ್ ಏರಿ ಮನೆ ಕಡೆ ಹೊರಟು ಬಿಟ್ಟಳು. ಛೇ, ಈ ಪಮೇರಿಯನ್ನಿಂದ ನನ್ನ ಕೆಲಸ ಹೋಗೋ ಹಾಗಾಯಿತು, ಇನ್ನು ಬೇರೆ ಕೆಲಸ ಹುಡುಕಬೇಕು. ಹೇಗೋ ಒಂದು ಒಳ್ಳೆ ಕೆಲಸ ಸಿಕ್ಕಿತ್ತು, ಈ ಕೊಬ್ಬಿದ ಕೋಳಿಯಿಂದ ಅದು ಕಳ್ಕೊಳ್ಳೋ ಹಾಗಾಯಿತು. ಇನ್ನು ಬೇರೆ ಕೆಲಸ ಹುಡುಕಿ ಆಮೇಲೆ ದುಡ್ಡು ಉಳಿತಾಯ ಮಾಡಿ ಅಜ್ಜಿ ಚೈನ್ ಬಿಡಿಸೋ ಅಷ್ಟರಲ್ಲಿ ಆ ಶೇಠ್ಜಿಯ ಅಜ್ಜಿ ಚೈನ್ ಮಾರದೆ ಹೋದರೆ ಅಷ್ಟೇ ಸಾಕು ಎಂದುಕೊಂಡವ ರೂಮಿಗೆ ಹೊರಟ. ಪ್ರತಿದಿನ ರಾತ್ರಿ 12-1 ಗಂಟೆ ಹೀಗೆಲ್ಲ ರೆಸ್ಟೋರೆಂಟ್ನಿಂದ ರೂಮಿಗೆ ಬರುತ್ತಿದ್ದ ಭರತ್ ಇಂದು ಸಂಜೆ 7:15 ಬಂದಿದ್ದು ಪ್ರಶಾಂತ್ಗೆ ಏನೋ ಸರಿಯಿಲ್ಲ ಎನಿಸಿತು. ಚರಣ್ ಭರತ್ ಮತ್ತು ಪ್ರಶಾಂತ್ ನೋಟ್ಸ್ ಬರೆಯುತ್ತಿದ್ದ, ಹಾಗಾಗಿ ಇವತ್ತು ರೆಸ್ಟೋರೆಂಟ್ಗೆ ಕೆಲಸಕ್ಕೆ ಹೋಗಿರಲಿಲ್ಲ. ರೂಮಿಗೆ ಬೇಗ ಬಂದ ಗೆಳೆಯನ ನೋಡಿ, ಯಾಕೋ ಮಗ, ಏನೋ ಆಯಿತು, ಇವತ್ತಿಷ್ಟು ಬೇಗ ಬಂದಿದ್ಯಾ ಎಂದು ಕೇಳಿದ ಚರಣ್. ಅದು ಮ್ಯಾನೇಜರ್ ಜೊತೆ ಸ್ವಲ್ಪ ಕಿರಿಕಾಯಿತು ಮಗ, ಅದಕ್ಕೆ ಕೆಲಸ ಬಿಟ್ಟು ಬಂದುಬಿಟ್ಟೆ ಎಂದ ಭರತ್ ಬೆಚ್ಚಾಗಿ. ಏನೋ ಹೇಳ್ತಿದ್ಯಾ ನೀನು, ಎಷ್ಟು ಒಳ್ಳೆ ಕೆಲಸ, ಯಾಕೆ ಮ್ಯಾನೇಜರ್ ಜೊತೆ ಕಿರಿಕ್ ಮಾಡಿಕೊಂಡೆ ಎಂದು ಕೇಳಿದ ಚರಣ್ ಮಾತಿಗೆ, ಏನಿಲ್ಲ ಬಿಡು ಮಗ,
ನಾನು ಫ್ರೆಶಪ್ ಆಗಿ ಬಂದು ಅಡುಗೆ ಮಾಡ್ತೀನಿ ಎಂದು ಬಾತ್ರೂಮ್ ಹೊಕ್ಕ. ಚರಣ್ಗೆ ಭರತ್ ಹೇಳಿದ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಅಲ್ಲೇನೋ ಆಗಿದೆ, ಅದನ್ನು ಮುಚ್ಚಿಟ್ಟು ನಮ್ಮ ಹತ್ರನೇ ಸುಳ್ಳು ಹೇಳ್ತಿದ್ದಾನೆ ಅನ್ನಿಸ್ತಿದೆ. ಏನಾದರೂ ಆಗಲಿ, ವಿಷಯ ಏನು ಅಂತ ಆಮೇಲೆ ಕೇಳಿದ್ರಾಯ್ತು ಎಂದು ನೋಟ್ಸ್ ಬರೆಯುವ ಕಡೆ ಗಮನ ಹರಿಸಿದ ಚರಣ್. ಭರತ್ ಫ್ರೆಶಪ್ ಆಗಿ ಬಂದು ರಾತ್ರಿ ಅಡುಗೆ ಕೆಲಸದಲ್ಲಿ ತೊಡಗಿದ. ಅಡುಗೆ ಆಗುತ್ತಿದ್ದ ಹಾಗೆ ಮೂವರು ಗೆಳೆಯರು ಒಟ್ಟಿಗೆ ಕೂತು ಊಟ ಮಾಡಿ ಮುಗಿಸಿದರು. ಭರತ್ ಹಾಸಿಗೆ ಮೇಲುರುಳಿ ಭರಣಿಯನ್ನು ಬಗ್ಗಿಸಲು ಏನಾದರೂ ಮಾಡಬೇಕು ಎಂದು ಯೋಚಿಸತೊಡಗಿದ. ಕಪಾಲಿ, ನಾನು ಸಾಕಷ್ಟು ಶಕ್ತಿಶಾಲಿ ಆಗಬೇಕು. ಇದಕ್ಕೇನಾದರೂ ಪರಿಹಾರ ಇದ್ದರೆ ಹೇಳು. ನನ್ನನ್ನು ಯಾರಿಂದಾನೂ ಏನೂ ಮಾಡೋದಕ್ಕಾಗಬಾರ್ದು. ಯಾವ ಶಕ್ತಿನೂ ನನ್ನ ಏನೂ ಮಾಡ್ಕೊಳ್ಳೋದಕ್ಕಾಗಬಾರ್ದು. ಆ ರೀತಿ ನಾನು ಶಕ್ತಿ ಪಡಿಬೇಕು. ಅದಕ್ಕೇನಾದರೂ ಉಪಾಯ ಇದ್ದರೆ ಹೇಳು. ನೀನು ನನಗೆ ಸಹಾಯ ಮಾಡಿದ್ರೆ ನಿನ್ನ ಈ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಹಾಗೆ ನಿನಗೇನು ಸಹಾಯ ಬೇಕಾದರೂ ಮಾಡ್ತೀನಿ ಎಂದು ಹೇಳಿತು ಆ ಹೆಣ್ಣು ಆತ್ಮ. ನಿನ್ನ ಹೇಗೆ ನಂಬೋದು ಎಂದು ಕೇಳಿದ ಕಪಾಲಿ ಅನುಮಾನಿಸುತ್ತ. ನಾನು ಮಾತಿಗೆ ತಪ್ಪಲ್ಲ ಕಪಾಲಿ. ಹಾಗೊಂದು ವೇಳೆ ಮಾತಿಗೆ ತಪ್ಪಿದ್ರೆ ನೀನೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಎಂದು ದೃಢವಾಗಿ ಹೇಳಿತು ಆ ಹೆಣ್ಣು ಆತ್ಮ. ಸರಿ, ಹಾಗಿದ್ರೆ ನಾನು ಒಂದು ಮಂತ್ರ ಹೇಳ್ಕೊಡ್ತೀನಿ. ಅದನ್ನು ನೀನು ಸತತ 48 ದಿನಗಳ ಕಾಲ ಬಿಡದೆ ಜಪಿಸುತ್ತಾ ಕಠಿಣ ವ್ರತಾಚರಣೆ ಮಾಡಿದ್ರೆ ಕೆಲವು ಶಕ್ತಿಗಳು ನಿನಗೆ ಸಿದ್ಧಿಸುತ್ತವೆ. ಅದರಿಂದ ನೀನು ತಕ್ಕಮಟ್ಟಿಗೆ ಶಕ್ತಿಶಾಲಿ ಆಗ್ತೀಯ ಎಂದ ಕಪಾಲಿ ಮಾತಿಗೆ ಖಂಡಿತ ಖಂಡಿತ ಮಾಡ್ತೀನಿ, ಅದೇನಂತ ಹೇಳು ಎಂದು ಆತುರ ತೋರಿತು ಆ ಹೆಣ್ಣು ಆತ್ಮ. ಸರಿ ಎಂದ ಕಪಾಲಿ ಅವಳ ಕಿವಿಯಲ್ಲಿ ಏನೋ ಮಂತ್ರವನ್ನು ಉಚ್ಚರಿಸಿ, ನೆನಪಿರಲಿ, ಈ ಮಂತ್ರ ಉಚ್ಚಾರಣೆ ಮಾಡುವಾಗ ಒಂದು ಶಬ್ದ ತಪ್ಪಾಗಬಾರ್ದು. ಒಂದು ವೇಳೆ ಹಾಗೇನಾದರೂ ಆದರೆ ನೀನು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಬೇಕಾಗಿರೋ ಶಕ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಇದನ್ನು ಒಂದೇ ಸಾರಿ ಸಿದ್ಧಿ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಮತ್ಯಾವತ್ತೂ ಆ ಮಂತ್ರದ ಶಕ್ತಿ ಪಡ್ಕೊಳ್ಳೋದಕ್ಕಾಗಲ್ಲ. ಹಾಂ, ಇನ್ನೊಂದು ಮುಖ್ಯವಾದ ವಿಷಯ, ನಿಮಗೆ ಈ ಭೂಮಿ ಮೇಲೆ ಇರೋದಕ್ಕೆ 1 ವರ್ಷ ಅಷ್ಟೇ ಅವಕಾಶ. ಅದಾದ ಮೇಲೆ ನರಕದ ಬಾಗಿಲು ಸ್ವರ್ಗದ ಬಾಗಿಲು ತೆರೆದುಕೊಳ್ಳುತ್ತೆ. ಅಷ್ಟರಲ್ಲಿ ನಿನ್ನ ಕಾರ್ಯ ಸಾಧನೆ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಎಂದು ಕ್ಷಣ ಮಾತು ನಿಲ್ಲಿಸಲು, ಇಲ್ಲದೆ ಹೋದರೆ ಏನು ಕಪಾಲಿ ಎಂದು ಕೇಳಿತು ಆ ಹೆಣ್ಣು ಆತ್ಮ ಆತಂಕದಿಂದ. ಇಲ್ಲದೆ ಹೋದರೆ ನೀನು ತ್ರಿಶಂಕು ಸ್ಥಿತಿಗೆ ಹೋಗಬೇಕಾಗತ್ತೆ. ಆ ಕಡೆ ಮತ್ತೆ ಜನ್ಮ ಪಡೆದು ಮನುಷ್ಯಳಾಗೋದಕ್ಕೂ ಆಗಲ್ಲ, ಈ ಕಡೆ ಸ್ವರ್ಗ ನರಕಕ್ಕೂ ಹೋಗೋದಕ್ಕಾಗದೆ ನಿನ್ನ ಆತ್ಮಕ್ಕೆ ಮುಕ್ತಿ ಕೂಡ ಸಿಗದೆ ವಿಲವಿಲ ಅಂತ ಒದ್ದಾಡಬೇಕಾಗತ್ತೆ. ಜಾಗ್ರತೆ ಎಂದು ಎಚ್ಚರಿಕೆ ಕೊಟ್ಟ. ಮರುದಿನ ಬೆಳಿಗ್ಗೆ ಬೇಗನೆ ಎದ್ದ ಭರತ್ ನಿನ್ನೆ ರಾತ್ರಿ ಮಾಡಿಕೊಂಡಿದ್ದ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಲು ರೆಡಿಯಾಗುತ್ತಿದ್ದ. ಚರಣ್ಗೆ ಎಚ್ಚರ ಆಗುವಷ್ಟರಲ್ಲಿ ಭರತ್ ಆಚೆ ಹೋಗಲು ರೆಡಿಯಾಗಿದ್ದ. ಏನೋ ಮಗ ಇದು, ಇಷ್ಟು ಬೇಗ ಎದ್ದು ಎಲ್ಲಿಗೋ ಹೊರಟಿರೋ ಹಾಗಿದೆ ಎಂದು ಕೇಳಲು, ಹ್ಞೂ ಕಣೋ, ಚೂರು ಆಚೆ ಕೆಲಸ ಇದೆ ಎಂದವನ ಮಾತಿಗೆ, ಏನು ಕೆಲಸ ಎಂದು ಕೇಳಿದ್ದ ಚರಣ್. ಏನೋ ಒಂದು ಎಂದು ಮಾತು ತಿಳಿಸಿದ. ಸರಿ, ನಿನಗೇನಾಯಿತು ಅಂತ ಸತ್ಯ ಹೇಳು ಎಂದ ಚರಣ್ ಭರತ್ ಮುಂದೆ ಬಂದು ಕೈಕಟ್ಟಿ ನಿಂತು. ಯಾವ ಸತ್ಯ ಎಂದ ಭರತ್ ಕನ್ನಡಿ ಮುಂದೆ ನಿಂತು ತಲೆ ಬಾಚಿಕೊಳ್ಳುತ್ತ. ರೆಸ್ಟೋರೆಂಟಲ್ಲಿ ಮ್ಯಾನೇಜರ್ ಜೊತೆ ಕಿರಿಕ್ ಮಾಡ್ಕೊಂಡೆ ಅಂತ ಸುಳ್ಳು ಹೇಳಿದೆಯಲ್ಲ, ಆ ಸತ್ಯದ ಬಗ್ಗೆ ಎಂದು ಚರಣ್ ಕೇಳಲು, ಲೇ ಮೆಲ್ಲಗೆ ಮಾತಾಡು, ಪ್ರಶಾಂತ್ ಕೇಳಿಸ್ಕೊಂಡ್ರೆ ಅಷ್ಟೇ ಎಂದು ಅವನ ಕೈ ಹಿಡಿದು ಆಚೆ ಕರೆದುಕೊಂಡು ಬಂದು ನಿನ್ನೆ ನಡೆದ ವಿಷಯವನ್ನು ಹೇಳಿದ. ಲೇ ಮಗ, ನಾನು ಅವತ್ತೇ ಬಡ್ಕೊಂಡೆ ಅವಳು ಸಹವಾಸಕ್ಕೆ ಹೋಗಬೇಡ ಅಂತ. ಆದರೆ ನೀನೆಲ್ಲಿ ಕೇಳ್ತೀಯ ನನ್ನ ಮಾತನ್ನ? ಈಗ ನೋಡು, ಕೈಯಲ್ಲಿದ್ದ ಕೆಲಸ ಕಳ್ಕೊಂಡೆ. ಹೀಗಾದರೆ ನಿಮ್ಮ ಅಜ್ಜಿ ಚೈನ್ ಬಿಡಿಸ್ಕೊಳ್ಳೋದು ಯಾವಾಗ ಎಂದ ಚರಣ್ ಆತಂಕದಿಂದ. ಇನ್ನೊಂದು ಕೆಲಸ ಹುಡುಕಿದ್ರೆ ಆಯಿತು ಬಿಡು ಮಗ ಎನ್ನುತ್ತಿದ್ದ ಹಾಗೆ ರುಕ್ಮಿಣಿ ಕರೆ ಮಾಡಿದ್ದಳು. ಜೇಬಲ್ಲಿದ್ದ ಮೊಬೈಲ್ ಹೊರತೆಗೆದು ನೋಡಿ, ಚರಣ್, ರುಕ್ಮಿಣಿ ಕಾಲ್ ಮಾಡ್ತಿದ್ದಾಳೆ ಎಂದು ಹೇಳಿ ಕಾಲ್ ರಿಸೀವ್ ಮಾಡಿ, ಹಲೋ ರುಕ್ಮಿಣಿ ಎನ್ನಲು, ಹಲೋ ಭರತ್, ನೀನು ಮಾಡೋ ಕೆಲಸದಿಂದ ಏನೂ ತೊಂದರೆ ಆಗಲ್ಲ ತಾನೇ? ನನಗೆ ಯಾಕೋ ಟೆನ್ಷನ್ ಆಗ್ತಿದೆ ಎಂದಳು ರುಕ್ಮಿಣಿ ಆತಂಕದಿಂದ. ನೋ 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 ರುಕ್ಮಿಣಿ, ಯಾವ ತೊಂದರೆನೂ ಆಗಲ್ಲ, ಐ ಪ್ರಾಮಿಸ್ ಎಂದವನ ಮಾತಿಗೆ, ಸರಿ ಹಾಗಿದ್ರೆ ಎಂದು ಹೇಳಿ ಕರೆ ಕಟ್ ಮಾಡಿದಳು. ಏನಂತೆ ಅವಳದು, ಇಷ್ಟು ಬೆಳಿಗ್ಗೆ ನಿನಗೆ ಕಾಲ್ ಮಾಡಿದ್ದು ಎಂದ ಚರಣ್ ಅಸಮಾಧಾನದಿಂದ. ಏನೋ ಇರುತ್ತಪ್ಪ ನಮ್ಮಿಬ್ಬರದು ಎಂದ ಭರತ್ ನಗುತ್ತ. ಓ, ನನಗಿಂತ ಈ ಫ್ರೆಂಡ್ಗಿಂತ ಅವಳೇ ಹೆಚ್ಚಾದ್ಲಾ ಎಂದ ಚರಣ್ ತುಸು ಕೋಪದಿಂದ. ನಾನೆಲ್ಲ ಹಾಗೆ ಹೇಳಿದೆ ನಿನಗಿಂತ ಅವಳು ಹೆಚ್ಚಾದಳು ಅಂತ? ಬಟ್ ಶೀ ಈಸ್ ಸ್ವೀಟ್ ಗರ್ಲ್ ಎಂದ ಭರತ್ ಮಾತಿಗೆ, ಏನು ಭಾರಿ ಹೊಗಳ್ತಿದ್ಯಾ ಎಂದು ಉರಿದುಕೊಂಡಿದ್ದ ಚರಣ್. ಉರ್ಕೋಬೇಡ ಮಗ, ಅವಳು ನಿನಗೆ ಸ್ವೀಟ್ ಆಗಿರಲಿ ಎಂದವನ ಮಾತಿಗೆ, ನನಗೆ ಯಾಕೋ ಸ್ವೀಟ್ ಆಗ್ತಾಳೆ ಎಂದ ಮುಖಗಂಟಿಕ್ಕಿ. ಸ್ವೀಟ್ ಬೇಡವಾ? ಹಾಗಿದ್ರೆ ಖಾರ ಆಗಲಿ.
ಓಕೆ ಮಗ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ, ಓಕೆನಾ, ಬಾಯ್ ಎಂದು ಚರಣ್ಗೆ ಮುಂದಿನ ಮಾತಿಗೆ ಅವಕಾಶ ಕೊಡದೆ ಹೊರಟು ಬಿಟ್ಟ. ಲೋ ಮಗ, ಏನಂತ ಅರ್ಜೆಂಟ್ ಕೆಲಸ ಇರೋದು, ನನಗೂ ಹೇಳದೇ ಇರೋವಂಥದ್ದು ಎಂದು ಕೇಳಲು, ಕೆಲಸ ಆದಮೇಲೆ ಹೇಳ್ತೀನಿ, ಅಲ್ಲಿವರೆಗೂ ನಿನ್ನ ಈ ಕುತೂಹಲ ಕಾಯ್ದಿಟ್ಕೊ ಎಂದವ ವಾಪಸ್ ಬಂದು, ಹಾಂ ಮಗ, ಇನ್ನೊಂದು ವಿಷಯ ಎನ್ನಲು, ಏನು ಎಂದು ಕೇಳಿದ್ದ ಚರಣ್. ಇನ್ನೊಂದು 2 ಗಂಟೆಯಲ್ಲಿ ನಿಮ್ಮಿಬ್ಬರಿಗೂ ಒಂದು ಸರ್ಪ್ರೈಸ್ ಇದೆ ಎನ್ನುತ್ತಿದ್ದ ಹಾಗೆ, ಹೌದಾ, ಏನು ಸರ್ಪ್ರೈಸ್ ಮಗ ಎಂದು ಚರಣ್ ಆತುರದಿಂದ ಕೇಳಲು, ಈಗಲೇ ಹೇಳಿಬಿಟ್ರೆ ಸರ್ಪ್ರೈಸ್ ಹೇಗಾಗತ್ತೆ, ಯೋಚನೆ ಮಾಡ್ತಾ ಇರು, ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಎಂದು ಬೈಕ್ ಸ್ಟಾರ್ಟ್ ಮಾಡಿ ಹೊರಟೇ ಬಿಟ್ಟೆ. ಲೇ ಮಗ, ಹೀಗೆ ತಲೆಗೆ ಹುಳ ಬಿಟ್ಟು ಹೋದರೆ ಹೇಗೆ ಎಂದು ಭರತ್ ಹಿಂದೆಯೇ ಕೂಗಿ ಕೇಳಲು, ಭರತ್ ಅದಕ್ಕೆ ಉತ್ತರಿಸದೆ ಮುಂದೆ ಸಾಗಿದ್ದ. ಛೇ, ಹೋಗೇ ಬಿಟ್ಟ ಎನ್ನುತ್ತಾ ಒಳಬರಲು, ಏನರೋ ನಿಮ್ಮದು ಬೆಳಗ್ಗೆ ಎಂದು ಆಗ ತಾನೇ ಎದ್ದು ಕಳಿಸಿ ಮೈ ಮುರಿಯುತ್ತಾ ಬಂದಿದ್ದ ಪ್ರಶಾಂತ್. ಏನೋ ಸರ್ಪ್ರೈಸ್ ಇದೆಯಂತೆ ಮಗ ನಮ್ಮಿಬ್ಬರಿಗೂ ಎಂದು ಚರಣ್ ಹೇಳಲು, ಹೌದಾ, ಏನು ಸರ್ಪ್ರೈಸ್ ಅಂತೆ ಎಂದು ಕೇಳಿದ್ದ ಪ್ರಶಾಂತ್ ಕೂಡ ಕುತೂಹಲದಿಂದ. ಹೇಳಿದರೆ ಸರ್ಪ್ರೈಸ್ ಹೇಗಾಗತ್ತೆ ಎನ್ನಲು, ಅದು ನಿಜಾನೇ ಎಂದು ಕೆರೆದುಕೊಂಡ ಪ್ರಶಾಂತ್ಗೆ, ಸರಿ ನಡಿ, ಫ್ರೆಶಪ್ ಆಗು ಬಾ, ನಾನು ಕಾಫಿ ಮಾಡ್ತೀನಿ ಎಂದ ಚರಣ್ ಮಾತಿಗೆ ಗಾಬರಿಯಾದ ಪ್ರಶಾಂತ್, ಮಗ, ಕಾಫಿ ನೀನು ಮಾಡ್ತೀಯಾ ಎಂದು ರಾಗವೆಳೆಯಲು, ಹ್ಞೂ, ಈಗ ನಾನೇ ಗತಿ ನಿನಗೆ ಕಾಫಿ ಮಾಡಿಕೊಡೋದಕ್ಕೆ ಎಂದ ಚರಣ್ ಮಾತಿಗೆ, ಬೇಡ ಮಗ, ಇವತ್ತೊಂದಿನ ಕಾಫಿ ಕುಡಿಯೋದು ಬಿಟ್ಬಿಡ್ತೀನಿ ಬೇಕಾದರೆ, ಆದರೆ ನಿನ್ನ ಕೈ ಕಾಫಿ ಮಾತ್ರ ಕುಡಿಯಲ್ಲ ಎನ್ನಲು, ಯಾಕೋ ಮಗ, ಯಾಕೆ ಕುಡಿಯಲ್ಲ ಎಂದು ಕೇಳಿದ ಚರಣ್, ಪ್ರಶಾಂತ್ ಮಾತು ಅರ್ಥವಾಗದೆ, ಕಾಫಿ ನಾದು ಕಲ್ಗಚ್ಚಾಗಿರುತ್ತೆ, ಛೀ ವ್ಯಾಕ್ ಎಂದು ಮುಖ ಸಿಂಡರಿಸಿ ಬಾತ್ರೂಮ್ಗೆ ಓಡಲು, ಏನು ಕಲ್ಗಚ್ಚಾಗಿರುತ್ತಾ, ಬರತ್ತಿಲ್ಲದೆ ಇರುವಾಗ ನಾನು ಮಾಡಿದ ಕಾಫಿ ಕುಡಿದು ಆಗೆಲ್ಲ ಅಮೃತ ಇದ್ದ ಹಾಗಿದೆ ಅಂತ ಹೇಳಿ ಈಗ ಕಲ್ಗಚ್ಚಾಗಿರುತ್ತೆ ಅಂತೀಯ, ಮಗನೇ ಮಾಡ್ತೀನಿ ತಡಿ ನಿಂಗೆ ಎಂದು ಇಡೀ ರೂಮ್ ತುಂಬೆಲ್ಲ ಅಟ್ಟ ಆಡಿಸಿದ್ದ ಪ್ರಶಾಂತ್ನ ಚರಣ್. ಮುಂದುವರಿಯುವುದು. ಕೇಳಿದ್ರಲ್ವ ಸ್ನೇಹಿತರೆ, ಪ್ರೇಮಯಾನ ಕಥೆಯ 19ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.